ಪ್ರೌಢಶಾಲೆ ಹಡಿನಬಾಳ ಹೊನ್ನಾವರ. ಶ್ರೀಯುತ ರಾಜ್ಕುಮಾರ್ T9 ಮಾನ್ಯ ಮುಖ್ಯಾಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ ಹಡಿನಬಾಳ ಹೊನ್ನಾವರ ಇವರಿಗೆ ಪ್ರೀತ್ಯಾದರ ಗೌರವಪೂರ್ವಕವಾಗಿ ಸನ್ಮಾನಿಸಿ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, ಮೊದಲನೇದಾಗಿ ಹೇಳುವುದಾದರೆ ಶ್ರೀಯುತ R.T. ನಾಯ್ಕರಂತಹ ಶಿಕ್ಷಕರನ್ನು ಪಡೆಯಲು ನಾವು ಹಡಿನಬಾಳದ ಗ್ರಾಮಸ್ಥರು ಪುಣ್ಯ ಮಾಡಿರಬೇಕು. ನಿಮ್ಮ ಹೆಸರು ರಾಜಕುಮಾರ. ರಾಜಕುಮಾರ ಎಂಬ ಹೆಸರಿಗೆ ಅನ್ವರ್ಥಕ ಎಂಬಂತೆ ನೀವು ನಿಮ್ಮ ಜೀವನದ ಕಾರ್ಯವೈಖರಿ, ನಿಮ್ಮ ಉದ್ಯೋಗದ ಕಾರ್ಯವ್ಯಾಪ್ತಿಯಲ್ಲಿ ದಕ್ಷತೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಮನೆತನಕ್ಕೆ ರಾಜಮನೆತನದ ಗೌರವ ತಂದುಕೊಟ್ಟಿದ್ದೀರಿ. ಈ ಕೀರ್ತಿ ನಿಮ್ಮ ತಂದೆ ತಾಯಿಯರಾದ ಶ್ರೀಮತಿ ಶ್ರೀ ಸಾವಿತ್ರಿ ಮತ್ತು ತಿಮ್ಮಪ್ಪ ನಾಯ್ಕರವರಿಗೆ ಸಲ್ಲುತ್ತದೆ. ಮಾನ್ಯರೇ, ವೃತ್ತಿ ಜೀವನವನ್ನು ಹುಬ್ಬಳ್ಳಿಯ ಖಾಸಗಿ ಪ್ರೌಢಶಾಲೆಯಲ್ಲಿ ಪ್ರಾರಂಭಿಸಿ 7 ವರ್ಷಗಳ ಅನುಭವದೊಂದಿಗೆ 1994ರಲ್ಲಿ ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿ ಹಡಿನಬಾಳದ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿದರು. ಶಿಕ್ಷಣ ಕ್ಷೇತ್ರದ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಕನಸಿನ ಗೋಪುರವನ್ನೇ ಕಟ್ಟಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಶಿಕ್ಷಣ ಕೇಂದ್ರವನ್ನು ಬೆಳೆಸಿದ ಪ್ರಕಾರ ನಾವು ಇವರಲ್ಲಿ ಕಂಡಿದ್ದೇವೆ. ಇಲ್ಲಿಯ ಗ್ರಾಮಸ್ಥರೊಂದಿಗೆ ಬೆರೆತು ಅವರನ್ನು ಪ್ರೇರೇಪಿಸಿ ಅವರೊಟ್ಟಿಗೆ ಕೈ ಜೋಡಿಸಿ ಚಿಕ್ಕ ರೂಪ ತಾಳಿದ ಈ ಹೈಸ್ಕೂಲ್ ಕಟ್ಟಡವನ್ನು ಇಷ್ಟೆತ್ತರಕ್ಕೆ ಬೆಳೆಸಲು ನಿಮ್ಮ ಶ್ರಮ ಮುಖ್ಯವಾಗಿದೆ. ಹಾಗೆಯೇ ಇಲ್ಲಿ ಕಲಿತ ಮಕ್ಕಳು ಹೆಚ್ಚಿನವರು ನಿರುದ್ಯೋಗಿ ಮತ್ತು ಅಲ್ಪ ವಿದ್ಯಾವಂತರ ಮಕ್ಕಳು. ಇಂತಹ ವಿದ್ಯಾರ್ಥಿಗಳ ರಕ್ತದಲ್ಲಿ ವಿದ್ಯೆ ಇಲ್ಲವಾದರೂ ನಿಮ್ಮ ಪ್ರಾಮಾಣಿಕ ಕರ್ತವ್ಯ ಮತ್ತು ಕ್ರಿಯಾತ್ಮಕ ಬದುಕು ಅಂತಹ ವಿದ್ಯಾರ್ಥಿಗಳ ದಿನನಿತ್ಯದ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಕ್ರಾಂತಿಯನ್ನೇ ಹಬ್ಬಿಸಿದೆ. ಶಿಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ 10ನೇ ತರಗತಿಯ ಮಕ್ಕಳನ್ನು ಅಥವಾ SSLC ಪರೀಕ್ಷೆಯನ್ನು ಗುರಿಯಾಗಿಸಿ ಶಿಕ್ಷಕ ವೃಂದದಿಂದ ವಿಶೇಷ ಗಮನ ಫೋನ್ ಕರೆಗಳ ಮುಖಾಂತರ ಮಕ್ಕಳನ್ನು ಮುಂಜಾವಿನಲ್ಲಿ ಅಭ್ಯಾಸಕ್ಕಾಗಿ ಎಬ್ಬಿಸುವುದು ಮತ್ತು ಪಾಲಕ ಪೋಷಕರಿಗೆ ಹುರಿದುಂಬಿಸುವುದು, ಇಂತಹ ಅನೇಕ ಕಾರ್ಯಗಳಿಂದ 100ಕ್ಕೆ 100% ಫಲಿತಾಂಶ ಪಡೆಯಲು ನಿಮ್ಮ ಮುಂದಾಳತ್ವವೇ ಮುಖ್ಯ ಕಾರಣ. ಈ ಮುಖಾಂತರ ಇದೊಂದು ಹಳ್ಳಿಯ ಶಾಲೆ ಮತ್ತು ಸರ್ಕಾರಿ ಶಾಲೆಯಾದರೂ ಖಾಸಗಿ ಶಾಲೆಯ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇದರೊಂದಿಗೆ ತಾಲೂಕಿನಲ್ಲಿ ನಂಬರ್ 1 ಶಾಲೆ ಮತ್ತು ನಿಮ್ಮ ವೃತ್ತಿ ಬದುಕಿನಲ್ಲಿ ಜನಮೆಚ್ಚಿದ ಶಿಕ್ಷಕ ಪುರಸ್ಕಾರ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದದ್ದು ನಮ್ಮ ಊರಿಗೂ ಹೆಮ್ಮೆ ತಂದ ವಿಷಯವಾಗಿದೆ. ಶ್ರೀಯುತರೇ, ನಿಮ್ಮ ಸರಳ ಬದುಕು, ನಿಮ್ಮ ವಾಕ್ಚಾತುರ್ಯ ಮತ್ತು ನೀವು ನಿಮ್ಮ ಉದ್ಯೋಗವನ್ನು ಪ್ರೀತಿಸಿದ ಪರಿ ನಿಮ್ಮಿಂದ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ. ಈ ರೀತಿ ನೀವು ನಮ್ಮೂರಿನ ಶಾಲೆಗೆ ನೀಡಿದ ಸೇವೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ನಿಮ್ಮ ಮುಂದಿನ ಬದುಕು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದ್ದು ದೇವರು ನಿಮಗೆ ಆಯುಷ್ಯ, ಆರೋಗ್ಯ ಕರುಣಿಸಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಧನ್ಯವಾದಗಳೊಂದಿಗೆ ಹಡಿನಬಾಳ ಗ್ರಾಮಸ್ಥರು, ಅಕ್ಕಪಕ್ಕದ ಊರಿನ ನಾಗರಿಕರು, ಪಾಲಕ ಪೋಷಕರು ಹಾಗೂ ಅಭಿನಂದನಾ ಸಮಿತಿ, ಹಾಗೆಯೇ ಮಹಾಸರಸ್ವತಿ ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಪ್ರೌಢಶಾಲೆ ಹಡಿನಬಾಳ ತಾಲೂಕು ಹೊನ್ನಾವರ, ಶ್ರೀ ರಾಜ್ಕುಮಾರ್ T9 BSc BEd MA MEd ಮಾನ್ಯ ಮುಖ್ಯಾಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ ಹಡಿನಬಾಳ ಇವರಿಗೆ ಗೌರವಾದರಗಳೊಂದಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ದಯಮಾಡಿ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಈ ಸನ್ಮಾನ ಪತ್ರವನ್ನು ಆಲಿಸಬೇಕಂತ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯ ಗುರುಗಳೇ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲಕ್ಕೆ ಐತಿಹಾಸಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸ್ಥಾನವಿದೆ. ಆ ಪವಿತ್ರ ಭೂಮಿಯ ಅಂಬಾರಗುಡ್ಲಿನಲ್ಲಿ ಶ್ರೀಮತಿ ಸಾವಿತ್ರಿ ಮತ್ತು ಶ್ರೀ ತಿಮ್ಮಪ್ಪ ನಾಯ್ಕ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ತವರು ನೆಲದ ಎಲ್ಲ ಸದ್ವಿಚಾರಗಳನ್ನು ಮೈಗೂಡಿಸಿಕೊಂಡು ಅಲ್ಲಿಯ BSc ಪದವಿಯವರೆಗೆ ಓದಿ ಮುಂದೆ ಹುಬ್ಬಳ್ಳಿಯಲ್ಲಿ
BEd ಪದವಿ ಪಡೆದಿದೆ. ನಂತರ ಧಾರವಾಡದ ವಿಶ್ವವಿದ್ಯಾಲಯದ MA MEd ಸ್ನಾತಕೋತ್ತರ ಪದವಿಯಿಂದ ಭೂಷಿತರಾದ ವಿದ್ಯಾ ವಿನಯೇನ ಶೋಭಿತೆ ಎಂಬಂತೆ ಸದಾ ನಗುಮೊಗದಿಂದಿದ್ದು ಎಲ್ಲರೊಂದಾಗುವ ಸರಳ ಸಹೃದಯತೆಯಿಂದಾಗಿ ಅಪಾರ ಜನರ ಪ್ರೀತಾದರಕ್ಕೆ ಪಾತ್ರರಾಗಿದ್ದೀರಿ. ವೃತ್ತಿ ಜೀವನವನ್ನು ಹುಬ್ಬಳ್ಳಿಯ ಖಾಸಗಿ ಪ್ರೌಢಶಾಲೆಯಲ್ಲಿ ಪ್ರಾರಂಭಿಸಿ 7 ವರ್ಷಗಳ ಅನುಭವದೊಂದಿಗೆ ಶಿಕ್ಷಣ ಇಲಾಖೆಯಿಂದ 1994ರಲ್ಲಿ ಉದ್ಯೋಗಕ್ಕೆ ಆಯ್ಕೆಯಾಗಿ ಕಡಿನ್ಬಾಳ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾಗಿ ಕಾರ್ಯ ಆರಂಭಿಸಿದಿರಿ. ತಾವು ಮಕ್ಕಳ ಮನೋಮಂಡಲ ಪ್ರವೇಶಿಸಿ ಲೀಲಾಜಾಲವಾಗಿ ಅರ್ಥವತ್ತಾಗಿ ಗಣಿತವನ್ನು ಕಲಿಸುತ್ತಾ ಅದರಲ್ಲಿಯೂ ವಿದ್ಯಾರ್ಥಿಗಳು ಸುಲಭವಾಗಿ ಉತ್ತೀರ್ಣರಾಗಬೇಕೆಂಬ ಆತ್ಮವಿಶ್ವಾಸ ಮೂಡಿಸಿದ್ದೀರಿ. ತಮ್ಮ ಶಿಸ್ತು, ಸಮಯ ಪ್ರಜ್ಞೆ, ಗಾಂಭೀರ್ಯದ ಮೂಲಕ ವರ್ಗದ ಕೋಣೆಯನ್ನು ಕಲಿಕೆಗೆ ಸಿದ್ಧಗೊಳಿಸುವ ಚಾತುರ್ಯದಿಂದಾಗಿ ಪಾಠದ ಸಮಯ ಹೋದದ್ದೇ ತಿಳಿಯುತ್ತಿರಲಿಲ್ಲ. ಅಂತಹ ಬದ್ಧತೆಗೆ ತಾವು ಸದಾ ಅಂಟಿಕೊಂಡವರು. 2019ರಲ್ಲಿ ಇದೇ ಶಾಲೆಯ ಮುಖ್ಯಾಧ್ಯಾಪಕರಾಗಿ ಪದೋನ್ನತಿ ಪಡೆದ ಬಳಿಕ ತಮ್ಮ ಕಾರ್ಯಕ್ಷೇತ್ರ ಆಡಳಿತಾತ್ಮಕವಾಗಿಯೂ ವಿಸ್ತಾರಗೊಳ್ಳುತ್ತಾ ಹೋಯಿತು. ಆರಂಭದಿಂದಲೂ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಅಗತ್ಯ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿರುವಿರಿ. ಶಾಲಾ ಆವರಣದ ಸ್ವಚ್ಛತೆಗೆ ಅತ್ಯಂತ ಪ್ರಾಧಾನ್ಯತೆ ನೀಡುತ್ತಾ ಬಂದುದಲ್ಲದೆ ತಮ್ಮ ನಿರಂತರ ಶ್ರಮ ಮತ್ತು ಶ್ರದ್ಧೆಯ ಮೂರ್ತ ರೂಪವಾಗಿ ಇಂದು ಈ ಶಾಲೆ ಮಾದರಿಯ ಮೇಲ್ಪಂಕ್ತಿಯ ಸರ್ಕಾರಿ ಪ್ರೌಢಶಾಲೆಯಾಗಿ ಕಂಗೊಳಿಸುತ್ತಿದೆ. ಮಕ್ಕಳನ್ನು ಸರ್ವಾಂಗೀಣವಾಗಿ ರೂಪಿಸಬೇಕಾದದ್ದು ಪ್ರೌಢಶಾಲಾ ಹಂತ ಎಂದು ಅರಿವಿದ್ದ ತಾವು ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರದೆ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ, ಕ್ರೀಡೆ, ಆರೋಗ್ಯ, ಪರಿಸರ, ಅಭಿವ್ಯಕ್ತಿ, ನೈತಿಕ ಶಿಕ್ಷಣ ಹೀಗೆ ಸಮಾಜದ ಎಲ್ಲ ಆಯಾಮಗಳ ಅರಿವಿಗೆ ಸಾಕಷ್ಟು ಅವಕಾಶವನ್ನು ಒದಗಿಸುತ್ತಾ ಮಾದರಿ ಪಾಠಗಳನ್ನು ಏರ್ಪಡಿಸುತ್ತಾ ಬಂದಿದ್ದೀರಿ. ಅಲ್ಲದೆ ವಜ್ರಾದಪಿ ಕಠೋರಾಣಿ ಮೃದುಣಿ ಕುಸುಮಾದಪಿ ಎಂಬಂತೆ ಸಂದರ್ಭ ಬಂದಾಗ ಗದರಿಸಿ ಆಗಾಗ ಅಗತ್ಯ ಬುದ್ಧಿವಾದ ಹೇಳಿ ವಿದ್ಯಾರ್ಥಿಗಳನ್ನು ಅತ್ಯುತ್ತಮವಾಗಿ ರೂಪಿಸುವಲ್ಲಿ ತಮ್ಮ ಕೊಡುಗೆ ಸಾಕಷ್ಟಿದೆ. ಆತ್ಯಾರ್ಥಂ ಜೀವಲೋಕೆ ಜೀವಸ್ಮಿನ್ ಕೋ ನ ಜೀವತಿ ಮಾನವಃ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸಜೀವತಿ. ಈ ಲೋಕದಲ್ಲಿ ತನಗಾಗಿ ಜೀವಿಸುವುದು ಜೀವನವಲ್ಲ, ಪರರ ಉನ್ನತಿಗಾಗಿ ಜೀವಿಸುವುದೇ ಜೀವನವಾಗಿರುತ್ತದೆ ಎಂಬ ಉಕ್ತಿಗೆ ಅನ್ವರ್ಥಕವಾಗಿ ತಾವು ತಮ್ಮ ವಿದ್ಯಾರ್ಥಿಗಳನ್ನು ಉನ್ನತಿಗಾಗಿ ಕಾಯ, ವಾಚ, ಮನಸ್ಸ ಅಂದರೆ ತ್ರಿಕರಣಪೂರ್ವಕವಾಗಿ ಶ್ರಮಿಸಿದ್ದೀರಿ. ತಮ್ಮ ನಾಯಕತ್ವ ಮತ್ತು ಸಂಘಟನಾ ಸಾಮರ್ಥ್ಯದಿಂದಾಗಿ ಶಾಲಾ ಹೊಣೆಗಾರಿಕೆಯ ಜೊತೆಗೆ ತಾಲೂಕಾ ಸರ್ಕಾರಿ ಪ್ರೌಢ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ನೌಕರ ಸಂಘದ ಅಧ್ಯಕ್ಷರಾಗಿ, ಜಿಲ್ಲಾ ಸಂಘದ ಕಾರ್ಯದರ್ಶಿಯಾಗಿ, ನಾಮಧಾರಿ ನೌಕರರ ಸಂಘದ ನಿರ್ದೇಶಕ ಮತ್ತು ಕೋಶಾಧ್ಯಕ್ಷರಾಗಿ ಪಾರದರ್ಶಕ ಸೇವೆ ನೀಡುವ ಮೂಲಕ ತಮ್ಮ ಸಾಮಾಜಿಕ ಬದ್ಧತೆಯನ್ನು ತೆರೆದಿಟ್ಟಿದ್ದೀರಿ. ಪ್ರಶಸ್ತಿ ಪುರಸ್ಕಾರಗಳಿಂದ ತಾವು ದೂರ ಉಳಿಯುವುದಾದರೂ ಜನಮೆಚ್ಚಿದ ಶಿಕ್ಷಕ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗಳು ತಮ್ಮನ್ನರಿಸಿಕೊಂಡು ಬಂದವು. ಬೆಳಗಾವಿ ವಿಭಾಗದ ಅತ್ಯುತ್ತಮ ಪ್ರೌಢಶಾಲಾ ಮುಖ್ಯಾಧ್ಯಾಪಕರಾಗಿ ತಮ್ಮನ್ನು ಆಯ್ಕೆ ಮಾಡಿರುವುದು ತಮ್ಮ ಸಾಧನೆಯ ಹಾರಕ್ಕೆ ಬಂಗಾರದ ಪದಕ ಜೋಡಿಸಿದಂತಾಗಿದೆ. ದಿನಾಂಕ 30/11/24ರಂದು ವೃತ್ತಿಯಿಂದ ನಿವೃತ್ತರಾದರೂ ಪ್ರವೃತ್ತಿಯಿಂದ ಸದಾ ಕ್ರಿಯಾಶೀಲರಾಗಿ ಮಾರ್ಗದರ್ಶಕರಾಗಿ ಸಮಾಜದ ಮಧ್ಯೆ ಇರುತ್ತೀರೆಂಬ ಭರವಸೆ ನಮಗಿದೆ. ತಾವು ತಮ್ಮ ಕುಟುಂಬದ ಸದಸ್ಯರ ಜೊತೆ ನೆಮ್ಮದಿಯಿಂದ 100 ಕಾಲ ಬಾಳುವಂತೆ ತಮ್ಮಿಷ್ಟ ದೈವ ನಿಮಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲೆಂದು ಬೇಡಿಕೊಳ್ಳುತ್ತೇವೆ. ಶಾಲಾ ದಿನಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿ ಭವಿಷ್ಯದ ಭದ್ರ ಬದುಕಿಗೆ ಭರವಸೆಯ ಅಡಿಪಾಯವಾಗಿ ಶಿಕ್ಷಣ ಮತ್ತು ಸಂಸ್ಕಾರವನ್ನು ತಮ್ಮಿಂದ ಪಡೆದ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ತಮಗೆ ಶಿರಸಾಷ್ಟಾಂಗ ನಮಿಸಿ ಪ್ರೀತ್ಯಾದರ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಜೀವೇನ ಶರದ ಶತಂ. ಗೌರವಾದರಗಳೊಂದಿಗೆ ಮಹಾಸರಸ್ವತಿ ಹಳೆ ವಿದ್ಯಾರ್ಥಿ ಸಂಘ, ಗ್ರಾಮಸ್ಥರು, ಅಭಿನಂದನಾ ಸಮಿತಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹಡೆನ್ಬಾಳ್ ಹೊನ್ನಾವರ, ಸ್ಥಳ ಹಡೆನ್ಬಾಳ್, ದಿನಾಂಕ 30/11/2024. ನಮಸ್ಕಾರ. ಶ್ರೀಯುತ ಮೋಹನ್ ನಾಯ್ಕ ಅವರಿಗೆ ಧನ್ಯವಾದಗಳು.